ಸ್ವಾಗತ ಆಕಾಂಕ್ಷೆ ಕ್ವಿಜ್ ಚಾನೆಲ್ಗೆ. ಈ ಚಾನೆಲಿನಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ. ಎಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿದೆಯೋ ಕಮೆಂಟ್ಸ್ ಮೂಲಕ ತಿಳಿಸಿ. ಕೊನೆಯದಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಬ್ದುಲ್ ಕಲಾಂ ಅವರು ಯಾವ ರಾಜ್ಯಕ್ಕೆ ಸೇರಿದವರು? ಸರಿಯಾದಂಥ ಉತ್ತರ ಬಿ, ತಮಿಳುನಾಡು. ಒಲಿಂಪಿಕ್ಸ್ ಧ್ವಜದಲ್ಲಿ ಎಷ್ಟು ಉಂಗುರಗಳು ಕಾಣಿಸಿಕೊಳ್ಳುತ್ತವೆ? ಸರಿಯಾದಂಥ ಉತ್ತರ ಸಿ, 5 ಉಂಗುರ. ಕೇವಲ ಒಂದು ದಿನಕ್ಕೆ ಭಾರತದ ರಾಜಧಾನಿ ಆಗಿರುವುದು ಯಾವ ನಗರ? ಸರಿಯಾದಂಥ ಉತ್ತರ ಎ, ಅಹಮದಾಬಾದ್. ಏಪ್ರಿಲ್ 14, 2023 ಶುಕ್ರವಾರವಾದರೆ ಏಪ್ರಿಲ್ 14, 2024 ಯಾವ ವಾರವಾಗಿರುತ್ತದೆ? ಸರಿಯಾದಂಥ ಉತ್ತರ ಬಿ, ಭಾನುವಾರ. ಕೆಳದಿ ವಂಶದಲ್ಲಿನ ವೀರ ಮಹಿಳೆ ಯಾರು? ಸರಿಯಾದಂಥ ಉತ್ತರ ಸಿ, ಚೆನ್ನಮ್ಮಾಜಿ. ಭೂಕಂಪ ಸುನಾಮಿಯಿಂದ ಉಂಟಾದ ಪರಮಾಣು ಅಪಘಾತ ಎಲ್ಲಿ ಸಂಭವಿಸಿತು? ಸರಿಯಾದಂಥ ಉತ್ತರ ಎ, ಫುಕುಶಿಮಾ. ಕನ್ನಡ ರಂಗಭೂಮಿಯ ಪ್ರಥಮ ನಟಿ ಯಾರು? ಸರಿಯಾದಂಥ ಉತ್ತರ ಡಿ, ಗಂಗೂಬಾಯಿ ಗುಳೇದಗುಡ್ಡ. ಸೊನ್ನೆಯನ್ನು ಕಂಡುಹಿಡಿದ ಗಣಿತಶಾಸ್ತ್ರಜ್ಞರ ಹೆಸರೇನು? ಸರಿಯಾದಂಥ ಉತ್ತರ ಎ, ಆರ್ಯಭಟ್ಟ. ಮುಖ್ಯಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳನ್ನು ಯಾರು ನಿರ್ಧರಿಸುತ್ತಾರೆ? ಸರಿಯಾದಂಥ ಉತ್ತರ ಬಿ, ರಾಜ್ಯ ಶಾಸಕಾಂಗ. ಮಹಾತ್ಮ ಗಾಂಧೀಜಿ ಅವರಿಗೆ ಎಷ್ಟು ಮಕ್ಕಳಿದ್ದರು? ಸರಿಯಾದಂಥ ಉತ್ತರ ಬಿ, 4 ಮಕ್ಕಳು. ಕುದುರೆಗಳ ಸಾವಿಗೆ ಕಾರಣವಾಗುವಂಥ ಹಣ್ಣು ಯಾವುದು? ಸರಿಯಾದಂಥ ಉತ್ತರ ಸಿ, ಬೆಣ್ಣೆಹಣ್ಣು. ನಾಯಿ ಕಚ್ಚಿದ ಎಷ್ಟು ಗಂಟೆ ಒಳಗೆ ಚಿಕಿತ್ಸೆ ತೆಗೆದುಕೊಳ್ಳಬೇಕು? ಸರಿಯಾದಂಥ ಉತ್ತರ ಸಿ, 24 ಗಂಟೆ. ಯಾವ ಪೇಸ್ಟಿನಲ್ಲಿ ಹಲ್ಲು ಉಜ್ಜಿದರೆ ಅತ್ಯಂತ ಅಪಾಯಕಾರಿಯಾಗುತ್ತದೆ? ಸರಿಯಾದಂಥ ಉತ್ತರ ಡಿ, ಮೇಲಿನ ಎಲ್ಲವೂ. ಯಾವ ಪ್ರಾಣಿಯ ಮಾಂಸವನ್ನು ತಿಂದರೆ ಹೃದಯಾಘಾತ ಆಗುವ ಪ್ರಮಾಣ ಕಡಿಮೆಯಾಗಿರುತ್ತದೆ? ಸರಿಯಾದಂಥ ಉತ್ತರ ಎ, ಮೀನು. ಊಟದ ನಂತರ ಸ್ನಾನ ಮಾಡಿದರೆ ಏನಾಗುತ್ತದೆ? ಸರಿಯಾದಂಥ ಉತ್ತರ ಸಿ, ಅಜೀರ್ಣತೆ. ಯಾವ ದಿಕ್ಕಿಗೆ ಕುಳಿತು ಊಟ ಮಾಡಬಾರದು? ಸರಿಯಾದಂಥ ಉತ್ತರ ಡಿ, ದಕ್ಷಿಣ. ಗಂಡ ಹೆಂಡತಿಯರ ನಡುವಿನ ವಯಸ್ಸಿನ ಅಂತರ ಎಷ್ಟಿದ್ದರೆ ಒಳ್ಳೆಯದು? ಸರಿಯಾದಂಥ ಉತ್ತರ ಎ, 4 ರಿಂದ 5 ವರ್ಷ. ಹೆಚ್ಚಿನ ನೌಕರರು ಯಾವ ದಿನ ರಜೆಯನ್ನು ತೆಗೆದುಕೊಳ್ಳುತ್ತಾರೆ? ಸರಿಯಾದಂಥ ಉತ್ತರ ಬಿ, ಶನಿವಾರ. ಮಳೆ ನೀರಿನಲ್ಲಿ ಯಾವ ವಿಟಮಿನ್ ಇರುತ್ತದೆ? ಸರಿಯಾದಂಥ ಉತ್ತರ ಡಿ, ವಿಟಮಿನ್ B12. ಪ್ರತಿದಿನ ವೀಳ್ಯದೆಲೆ ತಿಂದರೆ ಯಾವ ರೋಗ ಕಡಿಮೆಯಾಗುತ್ತದೆ? ಸರಿಯಾದಂಥ ಉತ್ತರ ಡಿ, ಮೇಲಿನ ಎಲ್ಲವೂ. ಯಾವ ಸಮಸ್ಯೆ ಇರುವವರು ಪರಂಗಿ ಹಣ್ಣು ತಿಂದರೆ ತೊಂದರೆಯಾಗುತ್ತದೆ? ಸರಿಯಾದಂಥ ಉತ್ತರ ಸಿ, ಶ್ವಾಸಕೋಶ ಸಮಸ್ಯೆ. ಕೃತಕ ಸೂರ್ಯನನ್ನು ತಯಾರಿಸಿದ ದೇಶ ಯಾವುದು?
ಸರಿಯಾದಂಥ ಉತ್ತರ ಎ ಚೀನಾ. ಭಾರತದ ರಾಷ್ಟ್ರಗೀತೆಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಸರಿಯಾದಂಥ ಉತ್ತರ ಬಿ ಬೆಂಗಾಲಿ. ಇಂತಹ ಇಂಟ್ರೆಸ್ಟಿಂಗ್ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.